ಗಣಿನಾಡು ಬಳ್ಳಾರಿಯಲ್ಲಿ ಮತ್ತೆ ರಕ್ತಸಿಕ್ತ ರಾಜಕೀಯ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಈ ಬ್ಯಾನರ್ ಬಡಿದಾಟ ಆಗಿದೆ. ನಾರಾ ಭರತ್ ರೆಡ್ಡಿ ಆಪ್ತನ ಗನ್ ಮ್ಯಾನ್ ನಿಂದ ಫೈರಿಂಗ್ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರೋದು. ಅಷ್ಟಕ್ಕೂ ಈ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಶುರುವಾಗಿದ್ ಯಾಕೆ? ಈ ಇಡೀ ಘಟನೆಗೆ ಮೂಲ ಕಾರಣ ಏನು? ಬ್ಯಾನರ್ ವಿಚಾರನೇನಾ ಅಥವಾ ಬಿಜೆಪಿಗರು ಆರೋಪ ಮಾಡ್ತಾ ಇರುವಂತೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್, ಮೊದಲೇ ವ್ಯವಸ್ಥಿತ ಷಡ್ಯಂತ್ರನ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಗನ್ ಫೈರ್ ಗಲಾಟೆಯ ಟೈಮ್ ಲೈನ್ ಆರಂಭಿಕ ಹಂತದಿಂದ ಗನ್ ಫೈರ್ ಆಗೋವರೆಗೂ ಕೂಡ ಟೈಮ್ ಲೈನ್ ಇದೆ ನೋಡಿ. ಜನವರಿ 1ರಂದು ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ಈ ಬ್ಯಾನರ್ ಅಳವಡಿಸೋದಕ್ಕೆ ಅಂತ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸುತ್ತಾರೆ. ಮೊದಲಿಗೆ ಅಲ್ಲಿ ಆರಂಭ ಆಗೋ ಜನಾರ್ದನ ರೆಡ್ಡಿ ನಿವಾಸದ ಮುಂದೆ ಬ್ಯಾನರ್ ಅನ್ನ ಅಳವಡಿಕೆ ಮಾಡೋದಕ್ಕೆ ಅಂತ ಕಾರ್ಯಕರ್ತರು ಆಗಮಿಸುತ್ತಾರೆ. ಅದಾದ ನಂತರದಲ್ಲಿ ಸಂಜೆ 5:30ಕ್ಕೆ ರೆಡ್ಡಿ ಬೆಂಬಲಿಗರಿಂದ ಈ ಬ್ಯಾನರ್ ಅನ್ನ ತೆರವು ಮಾಡಲಾಗುತ್ತೆ. ಯಾವಾಗ ಬ್ಯಾನರ್ ತೆರವಾಯಿತೋ ಆಗ್ಲೇ ಶುರುವಾಗುತ್ತೆ ನೋಡಿ ಈ ಗಲಾಟೆ. ಸಂಜೆ 6 ಗಂಟೆಗೆ ಸ್ಥಳಕ್ಕೆ ಈ ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿ ಸ್ಥಳಕ್ಕೆ ಬರ್ತಾರೆ. ಸತೀಶ್ ರೆಡ್ಡಿ ಬರ್ತಾ ಇದ್ದಂತೆ ಈ ಸ್ಥಳದತ್ತ ಶ್ರೀರಾಮುಲು ಕೂಡ ಬರ್ತಾರೆ. ಸಂಜೆ 6 ಗಂಟೆಗೆ ಎರಡು ಗುಂಪುಗಳ ನಡುವೆ ತಳ್ಳಾಟ, ನೂಕಾಟ ಎಲ್ಲವೂ ಆರಂಭ ಆಗುತ್ತೆ. ಸತೀಶ್ ರೆಡ್ಡಿ ಖಾಸಗಿ ಗನ್ ಮ್ಯಾನ್ ನಿಂದ ಫೈರಿಂಗ್ ಮಾಡಲಾಗುತ್ತೆ. ಪರಿಸ್ಥಿತಿ ಹತೋಟಿಗೆ ತಂದಿದ್ರು ಬ್ರೂಸ್ಪೇಟೆ ಪೊಲೀಸರು. ಆ ನಂತರ ಸಂಜೆ 7 ಗಂಟೆಗೆ ಎಎಸ್ಪಿ ರವಿಕುಮಾರ್, ಡಿವೈಎಸ್ಪಿ ಆಗಮಿಸುತ್ತಾರೆ. ಸಂಜೆ 7:30ಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರು ಜಮಾವಣೆ ಆಗ್ತಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಪೊಲೀಸರಿಂದ ಲಾಠಿ ಚಾರ್ಜ್ ಕೂಡ ಮಾಡಲಾಗುತ್ತೆ. ರಾತ್ರಿ 8 ಗಂಟೆ ಸುಮಾರಿಗೆ ಮತ್ತೊಮ್ಮೆ ಗನ್ ಫೈರ್. ಗಣಿನಾಡು ಬಳ್ಳಾರಿಯಲ್ಲಿ ಮತ್ತೆ ರಕ್ತಸಿಕ್ತ ರಾಜಕೀಯ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಈ ಬ್ಯಾನರ್ ಬಡಿದಾಟ ಆಗಿದೆ. ನಾರಾ ಭರತ್ ರೆಡ್ಡಿ ಆಪ್ತನ ಗನ್ ಮ್ಯಾನ್ ನಿಂದ ಫೈರಿಂಗ್ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರೋದು. ಅಷ್ಟಕ್ಕೂ ಈ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಶುರುವಾಗಿದ್ ಯಾಕೆ? ಈ ಇಡೀ ಘಟನೆಗೆ ಮೂಲ ಕಾರಣ ಏನು? ಬ್ಯಾನರ್ ವಿಚಾರನೇನಾ ಅಥವಾ ಬಿಜೆಪಿಗರು ಆರೋಪ ಮಾಡ್ತಾ ಇರುವಂತೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್, ಮೊದಲೇ ವ್ಯವಸ್ಥಿತ ಷಡ್ಯಂತ್ರನ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಗನ್ ಫೈರ್ ಗಲಾಟೆಯ ಟೈಮ್ ಲೈನ್ ಆರಂಭಿಕ ಹಂತದಿಂದ ಗನ್ ಫೈರ್ ಆಗೋವರೆಗೂ ಕೂಡ ಟೈಮ್ ಲೈನ್ ಇದೆ ನೋಡಿ. ಜನವರಿ 1ರಂದು ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ಈ ಬ್ಯಾನರ್ ಅಳವಡಿಸೋದಕ್ಕೆ ಅಂತ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸುತ್ತಾರೆ. ಮೊದಲಿಗೆ ಅಲ್ಲಿ ಆರಂಭ ಆಗೋ ಜನಾರ್ದನ ರೆಡ್ಡಿ ನಿವಾಸದ ಮುಂದೆ ಬ್ಯಾನರ್ ಅನ್ನ ಅಳವಡಿಕೆ ಮಾಡೋದಕ್ಕೆ ಅಂತ ಕಾರ್ಯಕರ್ತರು ಆಗಮಿಸುತ್ತಾರೆ. ಅದಾದ ನಂತರದಲ್ಲಿ ಸಂಜೆ 5:30ಕ್ಕೆ ರೆಡ್ಡಿ ಬೆಂಬಲಿಗರಿಂದ ಈ ಬ್ಯಾನರ್ ಅನ್ನ ತೆರವು ಮಾಡಲಾಗುತ್ತೆ. ಯಾವಾಗ ಬ್ಯಾನರ್ ತೆರವಾಯಿತೋ ಆಗ್ಲೇ ಶುರುವಾಗುತ್ತೆ ನೋಡಿ ಈ ಗಲಾಟೆ. ಸಂಜೆ 6 ಗಂಟೆಗೆ ಸ್ಥಳಕ್ಕೆ ಈ ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿ ಸ್ಥಳಕ್ಕೆ ಬರ್ತಾರೆ. ಸತೀಶ್ ರೆಡ್ಡಿ ಬರ್ತಾ ಇದ್ದಂತೆ ಈ ಸ್ಥಳದತ್ತ ಶ್ರೀರಾಮುಲು ಕೂಡ ಬರ್ತಾರೆ. ಸಂಜೆ 6 ಗಂಟೆಗೆ ಎರಡು ಗುಂಪುಗಳ ನಡುವೆ ತಳ್ಳಾಟ, ನೂಕಾಟ ಎಲ್ಲವೂ ಆರಂಭ ಆಗುತ್ತೆ. ಸತೀಶ್ ರೆಡ್ಡಿ ಖಾಸಗಿ ಗನ್ ಮ್ಯಾನ್ ನಿಂದ ಫೈರಿಂಗ್ ಮಾಡಲಾಗುತ್ತೆ. ಪರಿಸ್ಥಿತಿ ಹತೋಟಿಗೆ ತಂದಿದ್ರು ಬ್ರೂಸ್ಪೇಟೆ ಪೊಲೀಸರು. ಆ ನಂತರ ಸಂಜೆ 7 ಗಂಟೆಗೆ ಎಎಸ್ಪಿ ರವಿಕುಮಾರ್, ಡಿವೈಎಸ್ಪಿ ಆಗಮಿಸುತ್ತಾರೆ. ಸಂಜೆ 7:30ಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರು ಜಮಾವಣೆ ಆಗ್ತಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಪೊಲೀಸರಿಂದ ಲಾಠಿ ಚಾರ್ಜ್ ಕೂಡ ಮಾಡಲಾಗುತ್ತೆ. ರಾತ್ರಿ 8 ಗಂಟೆ ಸುಮಾರಿಗೆ ಮತ್ತೊಮ್ಮೆ ಗನ್ ಫೈರ್. ಗಣಿನಾಡು ಬಳ್ಳಾರಿಯಲ್ಲಿ ಮತ್ತೆ ರಕ್ತಸಿಕ್ತ ರಾಜಕೀಯ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಈ ಬ್ಯಾನರ್ ಬಡಿದಾಟ ಆಗಿದೆ. ನಾರಾ ಭರತ್ ರೆಡ್ಡಿ ಆಪ್ತನ ಗನ್ ಮ್ಯಾನ್ ನಿಂದ ಫೈರಿಂಗ್ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರೋದು. ಅಷ್ಟಕ್ಕೂ ಈ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಶುರುವಾಗಿದ್ ಯಾಕೆ? ಈ ಇಡೀ ಘಟನೆಗೆ ಮೂಲ ಕಾರಣ ಏನು? ಬ್ಯಾನರ್ ವಿಚಾರನೇನಾ ಅಥವಾ ಬಿಜೆಪಿಗರು ಆರೋಪ ಮಾಡ್ತಾ ಇರುವಂತೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್, ಮೊದಲೇ ವ್ಯವಸ್ಥಿತ ಷಡ್ಯಂತ್ರನ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ
ಈ ಗನ್ ಫೈರ್ ಗಲಾಟೆಯ ಟೈಮ್ ಲೈನ್ ಆರಂಭಿಕ ಹಂತದಿಂದ ಗನ್ ಫೈರ್ ಆಗೋವರೆಗೂ ಕೂಡ ಟೈಮ್ ಲೈನ್ ಇದೆ ನೋಡಿ. ಜನವರಿ 1ರಂದು ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ಈ ಬ್ಯಾನರ್ ಅಳವಡಿಸೋದಕ್ಕೆ ಅಂತ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸುತ್ತಾರೆ. ಮೊದಲಿಗೆ ಅಲ್ಲಿ ಆರಂಭ ಆಗೋದು. ಜನಾರ್ದನ ರೆಡ್ಡಿ ನಿವಾಸದ ಮುಂದೆ ಬ್ಯಾನರ್ ಅನ್ನ ಅಳವಡಿಕೆ ಮಾಡೋದಕ್ಕೆ ಅಂತ ಕಾರ್ಯಕರ್ತರು ಆಗಮಿಸುತ್ತಾರೆ. ಅದಾದ ನಂತರದಲ್ಲಿ ಸಂಜೆ 5:30ಕ್ಕೆ ರೆಡ್ಡಿ ಬೆಂಬಲಿಗರಿಂದ ಈ ಬ್ಯಾನರ್ ಅನ್ನ ತೆರವು ಮಾಡಲಾಗುತ್ತೆ. ಯಾವಾಗ ಬ್ಯಾನರ್ ತೆರವಾಯಿತೋ ಆಗ್ಲೇ ಶುರುವಾಗುತ್ತೆ ನೋಡಿ ಈ ಗಲಾಟೆ. ಸಂಜೆ 6 ಗಂಟೆಗೆ ಸ್ಥಳಕ್ಕೆ ಈ ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿ ಸ್ಥಳಕ್ಕೆ ಬರ್ತಾರೆ. ಸತೀಶ್ ರೆಡ್ಡಿ ಬರ್ತಾ ಇದ್ದಂತೆ ಈ ಸ್ಥಳದತ್ತ ಶ್ರೀರಾಮುಲು ಕೂಡ ಬರ್ತಾರೆ. ಸಂಜೆ 6 ಗಂಟೆಗೆ ಎರಡು ಗುಂಪುಗಳ ನಡುವೆ ತಳ್ಳಾಟ, ನೂಕಾಟ ಎಲ್ಲವೂ ಆರಂಭ ಆಗುತ್ತೆ. ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ನಿಂದ ಫೈರಿಂಗ್ ಮಾಡಲಾಗುತ್ತೆ. ಪರಿಸ್ಥಿತಿ ಹತೋಟಿಗೆ ತಂದಿದ್ರು ಬ್ರೂಸ್ಪೇಟೆ ಪೊಲೀಸರು. ಆ ನಂತರ ಸಂಜೆ 7 ಗಂಟೆಗೆ ಎಎಸ್ಪಿ ರವಿಕುಮಾರ್, ಡಿವೈಎಸ್ಪಿ ಆಗಮಿಸುತ್ತಾರೆ. ಸಂಜೆ 7:30ಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರು ಜಮಾವಣೆ ಆಗ್ತಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಪೊಲೀಸರಿಂದ ಲಾಠಿ ಚಾರ್ಜ್ ಕೂಡ ಮಾಡಲಾಗುತ್ತೆ. ರಾತ್ರಿ 8 ಗಂಟೆ ಸುಮಾರಿಗೆ ಮತ್ತೊಮ್ಮೆ ಗನ್ ಫೈರ್. ಗಣಿನಾಡು ಬಳ್ಳಾರಿಯಲ್ಲಿ ಮತ್ತೆ ರಕ್ತಸಿಕ್ತ ರಾಜಕೀಯ. ಜನಾರ್ದನ ರೆಡ್ಡಿ ಮನೆ ಮುಂದೆ ಈ ಬ್ಯಾನರ್ ಬಡಿದಾಟ ಆಗಿದೆ. ನಾರಾ ಭರತ್ ರೆಡ್ಡಿ ಆಪ್ತನ ಗನ್ ಮ್ಯಾನ್ ನಿಂದ ಫೈರಿಂಗ್ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರೋದು. ಅಷ್ಟಕ್ಕೂ ಈ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಶುರುವಾಗಿದ್ಯಾಕೆ? ಈ ಇಡೀ ಘಟನೆಗೆ ಮೂಲ ಕಾರಣ ಏನು? ಬ್ಯಾನರ್ ವಿಚಾರನೇನಾ ಅಥವಾ ಬಿಜೆಪಿಗರು ಆರೋಪ ಮಾಡ್ತಾ ಇರುವಂತೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್, ಮೊದಲೇ ವ್ಯವಸ್ಥಿತ ಷಡ್ಯಂತ್ರನ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಗನ್ ಫೈರ್ ಗಲಾಟೆಯ ಟೈಮ್ ಲೈನ್ ಆರಂಭಿಕ ಹಂತದಿಂದ ಗನ್ ಫೈರ್ ಆಗೋವರೆಗೂ ಕೂಡ ಟೈಮ್ ಲೈನ್ ಇದೆ ನೋಡಿ. ಜನವರಿ 1ರಂದು ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ಈ ಬ್ಯಾನರ್ ಅಳವಡಿಸೋದಕ್ಕೆ ಅಂತ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸುತ್ತಾರೆ. ಮೊದಲಿಗೆ ಅಲ್ಲಿ ಆರಂಭ ಆಗೋದು. ಜನಾರ್ದನ ರೆಡ್ಡಿ ನಿವಾಸದ ಮುಂದೆ ಬ್ಯಾನರ್ ಅನ್ನ ಅಳವಡಿಕೆ ಮಾಡೋದಕ್ಕೆ ಅಂತ ಕಾರ್ಯಕರ್ತರು ಆಗಮಿಸುತ್ತಾರೆ. ಅದಾದ ನಂತರದಲ್ಲಿ ಸಂಜೆ 5:30ಕ್ಕೆ ರೆಡ್ಡಿ ಬೆಂಬಲಿಗರಿಂದ ಈ ಬ್ಯಾನರ್ ಅನ್ನ ತೆರವು ಮಾಡಲಾಗುತ್ತೆ. ಯಾವಾಗ ಬ್ಯಾನರ್ ತೆರವಾಯಿತೋ ಆಗ್ಲೇ ಶುರುವಾಗುತ್ತೆ ನೋಡಿ ಈ ಗಲಾಟೆ. ಸಂಜೆ 6 ಗಂಟೆಗೆ ಸ್ಥಳಕ್ಕೆ ಈ ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿ ಸ್ಥಳಕ್ಕೆ ಬರ್ತಾರೆ. ಸತೀಶ್ ರೆಡ್ಡಿ ಬರ್ತಾ ಇದ್ದಂತೆ ಈ ಸ್ಥಳದತ್ತ ಶ್ರೀರಾಮುಲು ಕೂಡ ಬರ್ತಾರೆ. ಸಂಜೆ 6 ಗಂಟೆಗೆ ಎರಡು ಗುಂಪುಗಳ ನಡುವೆ ತಳ್ಳಾಟ, ನೂಕಾಟ ಎಲ್ಲವೂ ಆರಂಭ ಆಗುತ್ತೆ. ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ನಿಂದ ಫೈರಿಂಗ್ ಮಾಡಲಾಗುತ್ತೆ. ಪರಿಸ್ಥಿತಿ ಹತೋಟಿಗೆ ತಂದಿದ್ರು ಬ್ರೂಸ್ಪೇಟೆ ಪೊಲೀಸರು. ಆ ನಂತರ ಸಂಜೆ 7 ಗಂಟೆಗೆ ಎಎಸ್ಪಿ ರವಿಕುಮಾರ್, ಡಿವೈಎಸ್ಪಿ ಆಗಮಿಸುತ್ತಾರೆ. ಸಂಜೆ 7:30ಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರು ಜಮಾವಣೆ ಆಗ್ತಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಪೊಲೀಸರಿಂದ ಲಾಠಿ ಚಾರ್ಜ್ ಕೂಡ ಮಾಡಲಾಗುತ್ತೆ. ರಾತ್ರಿ 8 ಗಂಟೆ ಸುಮಾರಿಗೆ ಮತ್ತೊಮ್ಮೆ ಗನ್ ಫೈರ್.